ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಈಗ ಹೊಸಪೇಟೆ ರೈಲ್ವೆ ಸ್ಟೇಷನ್ನಿನಿಂದ ಕಂಪ್ಲಿಗೆ ಬಂದು ಕಂಪ್ಲಿಯಿಂದ ಸೋಮಲಾಪುರ ಬಸ್ ಸ್ಟಾಪ್ನಲ್ಲಿ ಬಂದು ಇಳಿದಿದ್ದೇವೆ. ನಾವು ಹಂಪಿ ಉತ್ಸವವನ್ನು ನೋಡಲು ಬಂದಿದ್ದೇವೆ. ಇಲ್ಲಿ ವೀರಾಪುರದಲ್ಲಿ ವೀರಣ್ಣ ಪಾಟೀಲ್ ಎಂಬುವರ ಮನೆಯಲ್ಲಿ ಉಳಿದುಕೊಂಡು ಅಲ್ಲಿಂದ ಹಂಪಿ ಉತ್ಸವ ನೋಡಲು ಬಯಸುತ್ತಿದ್ದೇವೆ. ಇಲ್ಲಿಂದ ವೀರಾಪುರಕ್ಕೆ ಬರೀ 6 ಕಿಲೋಮೀಟರ್ ಮಾತ್ರ. ನಾವೀಗ ವೀರಣ್ಣ ಪಾಟೀಲ್ ಅವರ ಮನೆಯಲ್ಲಿದ್ದೇವೆ. ಅವರ ಮನೆಯಲ್ಲಿರುವ ಪುಟ್ಟ ದೇವರ ಮನೆ. ಬನ್ನಿ ಮನೆಯನ್ನು ಹಾಗೆ ಒಂದು ಸುತ್ತು ನೋಡೋಣ. ಅಡುಗೆ ಮನೆ ನೀಟಾಗಿ ಇಟ್ಟಿದ್ದಾರೆ. ಮನೆ ಪುಟ್ಟದಾದರೂ ಸೊಗಸಾಗಿದೆ. ನೋಡಿ, ಇವರೇ ವೀರಣ್ಣ ಪಾಟೀಲ್. ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಜೋಡಿಸಿದ್ದಾರೆ ಮೇಲೆ. ಇದು ಮಲಗುವ ಮನೆ. ನಮ್ಮ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಟಿದ್ದೇವೆ. ಬನ್ನಿ ಹೊರಗಡೆ ನೋಡೋಣ. ಮನೆಯಿಂದ ಹೊರಗೆ ಹೇಗೆ ಹಳ್ಳಿ ಶೈಲಿಯಲ್ಲಿ ಎಲ್ಲ ನೀರು ತುಂಬಿಟ್ಟಿದ್ದಾರೆ. ಪಂಚಾಯಿತಿ ನೀರು. ಮನೆಯೆಲ್ಲ RCC ಮನೆಗಳೇ ಆಗಿದೆ. ಇದೆ ನೋಡಿ, ಅರ್ಧ ಸೈಟ್ನಲ್ಲಿ ಮನೆ ಕಟ್ಟಿದ್ದಾರೆ. ಮನೆ ಮುಂದೆ ಒಂದು ಪೆಟ್ಟಿ ಅಂಗಡಿ ಇದೆ. ಮನೆ ಪಕ್ಕದಲ್ಲಿ ಒಂದು ಅರ್ಧ ಸೈಟು ಜಾಗ ಉಳಿಸಿಕೊಂಡಿದ್ದಾರೆ. ಅಡಿಗೆ ಮಾಡಿ ಊಟಕ್ಕಿಟ್ಟರು. ಉತ್ತರ ಕರ್ನಾಟಕದ ಊಟ ಇದೆ. ಮೊದಲ ಬಾರಿಗೆ ಮಾಡಿದೆವು. ಖಡಕ್ ರೊಟ್ಟಿಯನ್ನು ಕೊಟ್ಟರು. ಬಹಳ ಸ್ವಾದಿಷ್ಟವಾಗಿತ್ತು. ಇಷ್ಟಪಟ್ಟು ಊಟ ಮಾಡಿದೆವು. ಊಟದ ನಂತರ ವೀರಾಪುರವನ್ನು ಒಂದು ಸುತ್ತು ಹಾಕಿಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಇದೇ ವೀರಾಪುರದಲ್ಲಿರುವ ಆಂಜನೇಯನ ಸ್ವಾಮಿ ದೇವಸ್ಥಾನ ಹಾಗೂ ಅಶ್ವತ್ಥ ಕಟ್ಟೆ. ಇದು ಊರಿನ ಮಧ್ಯಭಾಗದಲ್ಲಿದೆ. ವೀರಾಪುರ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನಲ್ಲಿರುವ ಒಂದು ಗ್ರಾಮ ಪಂಚಾಯಿತಿ. ಇದು ಕುರುಗೋಡು ಪಂಚಾಯತ್ ಸಮಿತಿ ಮತ್ತು ಬಳ್ಳಾರಿ ಜಿಲ್ಲಾ ಪರಿಷತ್ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ಗ್ರಾಮದಲ್ಲಿ ಚಿಟಗಿನಹಾಳ್, ಹಾವಿನಹಾಳ್ ವೀರಾಪುರ ಮತ್ತು ಸೋಮಲಾಪುರ ಎಂಬ 3 ಗ್ರಾಮಗಳಿವೆ. ವೀರಾಪುರ ಅಂದರೆ ಹಾವಿನಹಾಳ್ ವೀರಾಪುರ ಅಂತ ಅರ್ಥ. ವೀರಾಪುರದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನವು ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಈ ದೇವಸ್ಥಾನವು ಶಿವನ ಉಗ್ರ ರೂಪವಾದ ವೀರಭದ್ರನಿಗೆ ಸಮರ್ಪಿತವಾಗಿದೆ. ದೇವಸ್ಥಾನದ ವಾಸ್ತುಶಿಲ್ಪವು ಗರ್ಭಗೃಹ ಮತ್ತು ಅಂತರಾಳಗಳನ್ನು ಹೊಂದಿದೆ. ಇವುಗಳ ಇಕ್ಕೆಲಗಳಲ್ಲಿ ಜಾಲಾಂಧ್ರಗಳನ್ನು ಕಾಣಬಹುದು. ವೀರಭದ್ರನ ಅವತಾರವು ಶಿವನ 22 ಲೀಲೆಗಳಲ್ಲಿ 12ನೇ ಲೀಲೆಯಾಗಿದೆ. ವೀರಭದ್ರನು ಶಿವನ ಕೋಪದಿಂದ ಹುಟ್ಟಿದವನು ಮತ್ತು ದಕ್ಷಯಜ್ಞವನ್ನು ನಾಶಪಡಿಸಿದವನು ಎಂದು ಪೌರಾಣಿಕ ಹಿನ್ನೆಲೆ ಇದೆ. ಈ ದೇವಸ್ಥಾನವು ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ವಾರ್ಷಿಕ ಜಾತ್ರೆಯು ಬಹಳ ಪ್ರಸಿದ್ಧವಾಗಿದೆ. ಈ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಇದು ನೋಡಿ ಗ್ರಾಮ ದೇವತೆ. ಹಾಗೆಯೇ ಕುಳಿತಂತೆ ಕಾಣಿಸುತ್ತದೆ. ನೋಡಿ ಎಷ್ಟು ಸುಂದರವಾಗಿದೆ. ನಾವು ವೀರಾಪುರವನ್ನು ನೋಡುತ್ತಾ ನೋಡುತ್ತಾ ಊರಿನ ಹೊರಗೆ ಬಂದಿದ್ದೇವೆ. ಇದೇ ನೋಡಿ ಊರಿನ ಬಾರ್ಡರ್. ಇಲ್ಲಿಂದ ಆಚೆ ಮನೆಗಳಿಲ್ಲ, ಬರೀ ಹೊಲಗಳು. ವೀರಣ್ಣ ಪಾಟೀಲ್ ಅವರು ಲಿಂಗಾಯತ ಜನಾಂಗಕ್ಕೆ ಸೇರಿದವರು, ವೀರಶೈವರು. ಇದು ನೋಡಿ ದೇವಸ್ಥಾನದ ದ್ವಾರ ಬಾಗಿಲು. ತುಂಬ ವಿಶಾಲವಾದ ಪ್ರಾಂಗಣವಿದೆ. ಗಾಳಿ ಬೆಳಕು ಯಥೇಚ್ಛವಾಗಿ ಬರುತ್ತದೆ ದೇವಸ್ಥಾನದಲ್ಲಿ. ಇಲ್ಲಿ ದೇವಸ್ಥಾನದ ಅರ್ಚಕರಿಗೆ ಮನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ
ನಮ್ಮ ದಣಿವು ಆಯಾಸ ಎಲ್ಲ ಮಾಯವಾಯಿತು. ಹಾಗೆ ದೇವಸ್ಥಾನವನ್ನು ನೋಡುತ್ತಾ ನೋಡುತ್ತಾ ದರ್ಶನ ಮಾಡಿ ಕುಳಿತುಕೊಂಡು ಸ್ವಲ್ಪ ಹೊತ್ತು ಮಾತನಾಡಿದೆವು. ಸಂಜೆ ಹಂಪಿ ಉತ್ಸವಕ್ಕೆ ಹೋಗಬೇಕು, ಇಲ್ಲಿಂದಲೇ ಹೋಗಬೇಕು. ಅವರ ಬಾಲ್ಯಗಳನ್ನೆಲ್ಲ ನೆನಪು ಮಾಡುತ್ತಾ ಇದ್ದರು. ಇದು ನೋಡಿ ಪ್ರವಚನ ಮಂದಿರ. ಇಲ್ಲಿ ಸ್ವಾಮೀಜಿಗಳು ಬರುತ್ತಾರೆ. ಸಂಜೆ ವೇಳೆ ಪ್ರವಚನ ನಡೆಯುತ್ತದೆ. ಆದಿ ದೈವ ಶ್ರೀ ಕಲ್ಲಿನಾಥೇಶ್ವರ ದೇವಸ್ಥಾನ ಬಹಳ ಅದ್ಭುತವಾಗಿದೆ. ಇತಿಹಾಸ ಪ್ರಸಿದ್ಧ ಅಂತಲೂ ಹೇಳಬಹುದು. ಪುಟ್ಟ ಪುಟ್ಟ ಮರಗಳು ಹೊಂಬಾಳೆ ಬಿಟ್ಟಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ವಿಶಾಲವಾದ ಸ್ಥಳವಿದೆ. ಹಾಗೂ ನೋಡಿ, ಇಲ್ಲಿ ಕಲ್ಲಿನಲ್ಲಿ ಲಿಪಿ ಕಾಣುತ್ತಿದೆ. ಏನೆಂದು ಅರ್ಥವಾಗುತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ನೀವೇ ತಿಳಿಸಿ. ಸ್ನೇಹಿತರೆ, ಆಗಲೇ ಹೇಳಿದೆವಲ್ಲ, ಊರಿನ ಮಧ್ಯದಲ್ಲಿ ಆಂಜನೇಯನ ದೇವಸ್ಥಾನವಿದೆ ಎಂದು. ಅದೇ ದೇವಸ್ಥಾನ ಇದು. ಈಗ ಹತ್ತಿರದಿಂದ ನಿಮಗೆ ತೋರಿಸೋಣವೆಂದು ಬಂದಿದ್ದೇವೆ. ಇದು ಬಹಳ ಪುರಾತನ ದೇವಾಲಯ. ಪುರಾತನ ದೇವಾಲಯವನ್ನು ಈಗ ಜೀರ್ಣೋದ್ಧಾರ ಮಾಡುತ್ತಿದ್ದಾರೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಹನುಮಂತನ ದೇವಸ್ಥಾನವಿಲ್ಲದ ಊರೇ ಇಲ್ಲ. ಎಲ್ಲಿ ಹೋದರೂ ಹನುಮಂತನ ದೇವಸ್ಥಾನ ಇದ್ದೇ ಇರುತ್ತದೆ. ಇದು ದೇವರನ್ನು ತೂಗುವ ತೊಟ್ಟಿಲು ಅನಿಸುತ್ತದೆ. ಬನ್ನಿ, ದರ್ಶನ ಸಿಕ್ಕಿತು ನೋಡಿ. ಜೈ ವೀರಾಂಜನೇಯ. ಜೈ ಶ್ರೀರಾಮ್. ವೀರಾಪುರದಲ್ಲಿ ದೇವಸ್ಥಾನಗಳ ಸಂಖ್ಯೆ ಯಥೇಚ್ಛವಾಗಿದೆ. ಗಣಪತಿ ಗುಡಿ, ಬನ್ನಿ ಗಂಗಾ ಪರಮೇಶ್ವರಿಯ ದರ್ಶನ ಮಾಡಿಕೊಳ್ಳಿ. ತಾಯಿ ವಿರಾಜಮಾನವಾಗಿ ಕುಳಿತಿದ್ದಾರೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮುಂದಿನ ವಿಡಿಯೋ ಹನುಮಂತನ ಜನ್ಮಸ್ಥಳಕ್ಕೆ ಹೋಗೋಣ.